गुरुभ्यो नमः। प्रलपन् विसृजन् गृह्णन् उन्मिषन् निमिषन्नपि इंद्रियाणि इंद्रियार्थेषु वರ್ತन्त इति धारयन्। 5ನೇ ಅಧ್ಯಾಯದ 9ನೇ ಶ್ಲೋಕ. ಪ್ರಲಪನ್ ವಿಸರ್ಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ ಅಪಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಷು ವರ್ತಂತೆ. ವರ್ತಂತೆ ಅಂತ ಬಿಡಿಸ್ಕೊಳ್ಬೇಕು. ವರ್ತಂತೆ ಇತಿ ಧಾರಯನ್ ಅಂದ್ರೆ ಎಲ್ಲವೂ ಕೂಡ ಹಿಂದೆ ಬಂತು. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜುಘ್ರನ್ ಪ್ರಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್. ಎಲ್ಲವೂ ಕೂಡ ಭಗವಂತನ ಪ್ರೇರಣೆಯಿಂದ ಆಗ್ತಾ ಇದೆ ಅಂತ. ಹಾಗೆ ಪ್ರಲಪನ್, ಪ್ರಲಾಪ ಅಂದ್ರೆ ನಾವು ಆಡ್ತಕ್ಕಂಥ ಮಾತುಗಳು ಅಂತ ಅರ್ಥ. ಪ್ರಲಾಪ ಅಂತ ಹೇಳಿದ್ರೆ ಕನ್ನಡದಲ್ಲಿ ಪ್ರಲಾಪ ಒಂದು ಬೇರೆ ಅರ್ಥದಲ್ಲಿ ಬಳಸ್ತಕ್ಕಂಥದ್ದು. ಅಂದ್ರೆ ವಸ್ತುತಃ ಲಾಪ ಅಂದ್ರೆ ಮಾತು, ಪ್ರಲಾಪ ಅಂದ್ರೆ ಪ್ರಕೃಷ್ಟವಾದ ಮಾತು. ಅಂದ್ರೆ ನಾವೇನು ಭಗವಂತನ ಗುಣಗಾನವನ್ನ ಮಾಡ್ತೇವೆ, ದೇವರ ಸ್ತೋತ್ರ ಹೇಳ್ತೇವೆ, ಭಗವಂತನ ನಾಮ ಸಂಕೀರ್ತನೆ ಮಾಡ್ತೇವೆ, ಭಜನೆಯನ್ನು ಮಾಡ್ತೇವೆ, ಜಪ ಮಾಡ್ತೇವೆ, ಪಾರಾಯಣ ಮಾಡ್ತೇವೆ. ಅದು ಪ್ರಕೃಷ್ಟವಾದ ಲಾಪ. ಲಪನ, ಲಪನ ಅಂದ್ರೆ ಮಾತಾಡೋದು ಅಂತ ಅರ್ಥ. ಬರೀ ಮಾತಲ್ಲ ಇದು, ಪ್ರಕೃಷ್ಟವಾದ ಲಪನ. ನಾವೇನು ಒಂದು ಪುಣ್ಯ ಕರ್ಮ ಅನ್ನೋ ಉದ್ದೇಶದಿಂದಾಗಿ ಭಗವತ್ ಪ್ರೀತ್ಯರ್ಥಕ್ಕೋಸ್ಕರವಾಗಿ ಅನೇಕ ಸ್ತೋತ್ರಾದಿಗಳನ್ನ ಹೇಳುವಂಥದ್ದು, ಜಪ ಮಾಡುವಂಥದ್ದು, ಪಾರಾಯಣ ಮಾಡುವಂಥದ್ದು, ಒಳ್ಳೆ ಮಾತನಾಡುವಂಥದ್ದು ಮಾಡೋದು ಎಲ್ಲ ಪ್ರಲಾಪಗಳು. ಅಂತಹ ಉತ್ತಮ ಮಾತುಗಳನ್ನು ನಾವೇನಾಡ್ತಾ ಇದೀವೋ ಅದೆಲ್ಲವೂ ಕೂಡ. ಮತ್ತು ವಿಸರ್ಜನ್, ವಿಸರ್ಜನ್ ಅಂತ ಹೇಳಿದ್ರೆ ನಮ್ಮ ದೇಹದ ಕಶ್ಮಲಗಳನ್ನು ಹೊರಹಾಕುವ ಸಂದರ್ಭ, ಅಂದ್ರೆ ಮಲಮೂತ್ರವನ್ನ ವಿಸರ್ಜನೆ ಮಾಡತಕ್ಕಂಥ ಸಂದರ್ಭ. ಅಂದ್ರೆ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ದೇವರು ನನ್ನ ಮೂಲಕವಾಗಿ ಕೆಲಸವನ್ನ ಮಾಡ್ತಾ ಇದ್ದಾನೆ, ಮಾಡಿಸ್ತಾ ಇದ್ದಾನೆ ಅನ್ನೋದು ನಮಗೆ ಎಚ್ಚರಿಕೆ ಇರಬೇಕು ಅಂತ ಅರ್ಥ. ಹಾಗೆ ಪ್ರಲಾಪ ಅಂದ್ರೆ ನಾವು ಏನು ಪಟ್ಟಂಗ ಹೊಡೆಯೋದು, ಹರಟೆ ಹೊಡೆಯೋದು, ಆ ಅರ್ಥವೂ ಆಗತ್ತೆ. ಪ್ರಕೃಷ್ಟವಾದ ಲಪನ, ಉತ್ತಮವಾದ ಮಾತು ಏನ್ ಮಾತಾಡ್ತಾ ಇದ್ದೀವಿ ಆ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ವಿಸರ್ಜನ್, ದೇಹದ ಕಶ್ಮಲಗಳನ್ನ ಹೊರಹಾಕುವ ಸಂದರ್ಭ. ಇದು ಕಶ್ಮಲ ಹೊರಗೆ ಹಾಕೋದಿರ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂಥ ದೇಹದ ಧಾತುಗಳು ಹೊರಗೆ ಹೋಗ್ತಕ್ಕಂಥ ಸಂದರ್ಭಗಳಲ್ಲಿ. ಗೃಹ್ಣನ್, ಸ್ವೀಕಾರ ಮಾಡುವಂತ ಸಂದರ್ಭ. ಮತ್ತೊಂದು ಯಾವುದೇ ಒಂದು ವಸ್ತುವನ್ನ ನಮ್ಮೊಳಗೆ ಸ್ವೀಕಾರ ಮಾಡ್ತಕ್ಕಂಥ ಸಂದರ್ಭ. ಅದು ಉದಾಹರಣೆಗೆ ಗಂಡಿನ ದೇಹದ ಧಾತು ಹೆಣ್ಣಿನ ದೇಹಕ್ಕೆ ಹೋಗುವಂತ ಸಂದರ್ಭ, ಅದು ಗಂಡಿನ ದೇಹದಿಂದ ವಿಸರ್ಜನ್, ಹೊರ ಹೋಗುವಂಥದ್ದು. ಹೆಣ್ಣಿನ ದೇಹದ ಒಳಗಡೆ ಗಂಡಿನ ದೇಹದ ಧಾತುವನ್ನ ತೆಗೆದುಕೊಳ್ಳುವಂಥದ್ದು. ಗೃಹ್ಣನ್, ಸ್ವೀಕಾರ ಮಾಡುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಗೃಹ್ಣ ಸ್ವೀಕಾರ, ಒಳ್ಳೆ ವಿಚಾರಗಳನ್ನು ಸ್ವೀಕಾರ ಮಾಡುವ ಸಂದರ್ಭ, ಒಳ್ಳೆ ಆಹಾರವನ್ನು ಸ್ವೀಕಾರ ಮಾಡತಕ್ಕಂಥ ಸಂದರ್ಭ. ಅಂತೂ ನಾವೇನನ್ನೇ ಸ್ವೀಕರಿಸುವ ಸಂದರ್ಭ ಇರ್ಬೋದು. ವಿಸರ್ಜನ್, ನಮ್ಮಿಂದ ಏನನ್ನೇ ಹೊರಗೆ ಹಾಕ್ತಕ್ಕಂಥ ಸಂದರ್ಭ ಇರ್ಬೋದು. ಉನ್ಮಿಷನ್, ಉನ್ಮಿಷನ್ ಅಂತ ಹೇಳಿದ್ರೆ ಈ ನಮ್ಮ ಕಣ್ಣು ರೆಪ್ಪೆಯನ್ನ ಬಡಿತಕ್ಕಂಥ ಒಂದು ಸಂದರ್ಭ ಏನಿದೆ, ಕಣ್ಣು ಮಿಟಕಿಸೋದು ಅಂತೀವಲ್ಲ, ಹಾಗೆ ಕಣ್ಣು ಮಿಟಕಿಸುವಂತ ಒಂದು ಸಂದರ್ಭ. ಉನ್ಮಿಷನ್, ನಿಮಿಷನ್. ನಿಮಿಷನ್ ಅಂದ್ರೆ ಕಣ್ಣು ಮುಚ್ಚೋದು. ಅದಕ್ಕೆ ದೇವತೆಗಳನ್ನ ಅನಿಮಿಷರು ಅಂತ ಕರೆಯೋದು. ಯಾಕಂದ್ರೆ ನಿಮಿಷ ಇಲ್ಲ ಅಂದ್ರೆ ಏನು, ಕಣ್ಣು ಮುಚ್ಚೋದಿಲ್ಲ. ಕಣ್ಣು ಮುಚ್ಚಿದ್ರೆ ನಿಮಿಷ, ಕಣ್ಣು ಮುಚ್ಚುತ್ತಾ ಇದ್ರೆ ಅನಿಮಿಷ. ಹಾಗೆ ನಿಮಿಷನ್, ಕಣ್ಣು ಮುಚ್ಚುವ ಸಂದರ್ಭ. ಉನ್ಮಿಷನ್ ಅಂದ್ರೆ ಕಣ್ಣನ್ನು ತೆಗೆಯುವಂತ ಸಂದರ್ಭ. ಮಿಷನ್ ಅಂದ್ರೆ ನಿಮಿಷನ್ ಅಂದ್ರೆ ಮುಚ್ಚೋದು, ಉನ್ಮಿಷನ್ ಅಂದ್ರೆ ತೆಗೆಯೋದು. ಕಣ್ಣನ್ನ ಮುಚ್ಚೋದು, ಕಣ್ಣನ್ನ ತೆಗೆಯೋದು. ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತೆ. ನೋಡಿ, ನಾವು ಮಾತಾಡುವಾಗ ಏನೇನೋ ಸುಮ್ಮನೆ ನಾಲ್ಗೆ ಇದೆ ಅಂತ ಮಾತಾಗಬಾರದು. ಆಡುವ ಮಾತು ಸರಿಯಾಗಿ ಮಾತಾಗಿರಬೇಕು. ವಿಸರ್ಜನ್, ದೇಹದ ಧಾತುಗಳನ್ನು ಹೊರಗೆ ಹಾಕೋದು ಅಂತ ಅಂದ್ರೆ ದೇಹದಿಂದ ಏನನ್ನಾದ್ರೂ ಹೊರಗೆ ಹಾಕೋದು ಅಂದ್ರೆ ಏನೇನೋ ಹೊರಗೆ ಹೋಗಬಾರದು. ಹೊರಗೆ ಹೋಗ್ಬೇಕಾದ ವಸ್ತುಗಳೇ ಹೊರಗೆ ಹೋಗ್ಬೇಕು. ಹಾಗೆ ಗೃಹ್ಣನ್, ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡೋದು ಅಂದ್ರೂ ಕೂಡ ಬಾಯಿದೆ ಅಂತ ಸ್ವೀಕಾರ ಮಾಡೋದಲ್ಲ, ಸ್ವೀಕರಿಸಲು ಯೋಗ್ಯವಾದದ್ದನ್ನು ಮಾತ್ರ ಸ್ವೀಕಾರ ಮಾಡಬೇಕು. ಕಣ್ಣು ಮುಚ್ಚುವುದು, ಕಣ್ಣು ತೆಗೆಯೋದು. ಕಣ್ಣು ಮುಚ್ಚಬೇಕಾದ ಸಂದರ್ಭದಲ್ಲಿ ಕಣ್ಣು ಮುಚ್ಚಬೇಕು. ಉನ್ಮಿಷನ್, ಕಣ್ಣು ತೆಗೆಯೋದು. ನಾವು ಯಾವುದನ್ನ ಕಣ್ಣು ತೆಗೆದು ನೋಡ್ಬೇಕು ಅದನ್ನ ಕಣ್ಣು ತೆಗೆದು ನೋಡ್ಬೇಕು. ಯಾವುದನ್ನ ಕಣ್ಣು ತೆಗೆದು ನೋಡಬಾರದು ಆ ವಿಷಯದಲ್ಲಿ ನಾವೇನ್ ಮಾಡಬೇಕು, ನಿಮಿಷನ್, ಕಣ್ಣು ಮುಚ್ಚಬೇಕು. ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತೆ. ನಮ್ಮ ಎಲ್ಲಾ ಜ್ಞಾನೇಂದ್ರಿಯಗಳು, ನಮ್ಮೆಲ್ಲಾ ಕರ್ಮೇಂದ್ರಿಯಗಳು ಇಂದ್ರಿಯಾರ್ಥೇಶು ವರ್ತಂತೆ. ಕಾಲಿಗೆ ಹೋಗೋದು ಕೆಲಸ, ಕೈಗೆ ಒಂದನ್ನು ಕೊಡೋದು ತೆಗೆದುಕೊಳ್ಳೋದು ಕೆಲಸ, ಬಾಯಿಗೆ ಮಾತನಾಡುವಂಥದ್ದು, ಮೂಗಿಗೆ ಗಂಧವನ್ನ ಗ್ರಹಣ ಮಾಡುವಂಥದ್ದು, ಕಣ್ಣು ನೋಡುವುದು, ಕಿವಿ ಕೇಳಿಸಿಕೊಳ್ಳುವುದು, ಚರ್ಮ ಸ್ಪರ್ಶವನ್ನ ಪಡೆಯುವಂಥದ್ದು. ಹೀಗೆ ಆಯಾಯ ಇಂದ್ರಿಯಗಳು ಆಯಾಯ ಇಂದ್ರಿಯಾರ್ಥಗಳಲ್ಲಿ, ಇಂದ್ರಿಯಾರ್ಥ ಅಂದ್ರೆ ಆ ಇಂದ್ರಿಯಕ್ಕೆ ಸಂಬಂಧಪಟ್ಟಂತ ವಿಷಯ ಅಂತ ಅರ್ಥ. ಕಣ್ಣಿಗೆ ಬಣ್ಣ ವಿಷಯ, ಕಿವಿಗೆ ಶಬ್ದ ವಿಷಯ, ನಾಲಿಗೆಗೆ ರುಚಿ ವಿಷಯ, ಚರ್ಮಕ್ಕೆ ಸ್ಪರ್ಶ ವಿಷಯ. ಹೀಗೆ ಆಯಾಯ ಇಂದ್ರಿಯಾರ್ಥಗಳಲ್ಲಿ
ಭಗವಂತನ ಪ್ರೇರಣೆಯಿಂದ ಇದ್ದಾವೆ. ದೇವರ ಪ್ರೇರೇಪಣೆಯಿಂದನೇ ನನಗೊಂದು ಸ್ಪರ್ಶ ಜ್ಞಾನ ಬರ್ತಾ ಇದ್ರೆ ದೇವರ ಪ್ರೇರಣೆ. ನಾನೇನೋ ಮಾತಾಡ್ತಾ ಇದ್ದೇನೆ, ದೇವರ ಪ್ರೇರಣೆ. ನಾನೇನೋ ಕೇಳಿಸಿಕೊಳ್ತಾ ಇದ್ದೇನೆ, ದೇವರ ಪ್ರೇರಣೆ. ಪ್ರತಿಯೊಂದರಲ್ಲೂ ಕೂಡ, ಇಂದ್ರಿಯಗಳೆಲ್ಲವೂ ಕೂಡ ಆಯಾಯ ಇಂದ್ರಿಯಾರ್ಥಗಳಲ್ಲಿ, ಇಂದ್ರಿಯಕ್ಕೆ ಸಂಬಂಧಪಟ್ಟಂತ ವಿಷಯಗಳಲ್ಲಿ ದೇವರ ಪ್ರೇರಣೆಯಿಂದ ಇದ್ದಾವೆ ಎಂಬುದಾಗಿ ಇತಿ ಧಾರೆಯನ್ನು ಹೀಗೆ ಯಾರು ತಿಳ್ಕೊಳ್ತಾನೋ ಅವನು ಯುಕ್ತ, ಅವನೇ ನಿಜವಾಗಿರತಕ್ಕಂಥ ಯುಕ್ತ. ಯುಕ್ತ ಅಂದ್ರೆ ಸಾಧಕ ಅಂತ ಅರ್ಥ, ಯೋಗಯುಕ್ತ, ಕರ್ಮಯೋಗಿ ಅಂತ ತತ್ವವಿತು. ನೈವ ಕಿಂಚಿತ್ ಕರೋತಿ ಸಹ, ಅವನೇನನ್ನೂ ಮಾಡೋದಿಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂತಹ ಕರ್ಮದ ಲೇಪ ಆ ವ್ಯಕ್ತಿಗೆ ಇಲ್ಲ. ಅಂದ್ರೆ ಎಲ್ಲವೂ ಕೂಡ ನಮ್ಮಿಂದ ಏನೇನು ಪ್ರಕ್ರಿಯೆಗಳು ನಡೆಯುತ್ತೋ, ನಾವೇನೇನು ಕಾರ್ಯಗಳನ್ನು ಮಾಡ್ತೇವೋ, ನಾವು ಮಾಡುವಂತ ಪ್ರತಿಯೊಂದು ಕಾರ್ಯಗಳು ಕೂಡ ದೇವರ ಪ್ರೇರೇಪಣೆಯಿಂದ ಆಗ್ತಾ ಇದೆ ಅಂತ ಯಾರು ತಿಳ್ಕೊಳ್ತಾರೋ ಅಂತಹ ವ್ಯಕ್ತಿ ಆ ಯಾವುದೇ ರೀತಿಯಾಗಿರ್ತಕ್ಕಂಥ ಕರ್ಮದ ಲೇಪಕ್ಕೆ ಒಳಗಾಗೋದಿಲ್ಲ. ಯುಕ್ತೋ ಮನ್ಯೇತ ತತ್ವವಿತು ನೈವ ಕಿಂಚಿತ್ ಕರೋಮೀತಿ, ಹಿಂದೆ ಬಂತಲ್ಲ, ನಾನೇನನ್ನು ಮಾಡ್ತಾ ಇಲ್ಲ, ಎಲ್ಲವೂ ಕೂಡ ದೇವರು ನನ್ನ ಮೂಲಕವಾಗಿ ಮಾಡಿಸ್ತಾ ಇದ್ದಾನೆ, ದೇವರ ಪ್ರೇರೇಪಣೆಯಿಂದ ಆಗ್ತಾ ಇದೆ ಅಂತ ಯಾರು ತಿಳ್ಕೊಳ್ತಾನೋ ಅವನೇ ನಿಜವಾದ ಯುಕ್ತ, ಅವನೇ ನಿಜವಾದ ಸರಿಯಾದ ಕರ್ಮಯೋಗಿ, ಅವನೇ ತತ್ವವಿತ್ತ ತತ್ವಜ್ಞಾನಿ. ಅಂತಹ ವ್ಯಕ್ತಿ ಕಿಂಚಿತ್ ನೈವ ಕರೋಮಿ ಇತಿ ಮನ್ಯೇತ, ನಾನೇನನ್ನೂ ಮಾಡ್ತಾ ಇಲ್ಲ, ಎಲ್ಲವೂ ಕೂಡ ದೇವರ ಪ್ರೇರೇಪಣೆಯಿಂದ ಆಗ್ತಾ ಇದೆ ಹೊರತು ನಾನು ನನ್ನ ಸ್ವಂತ ಶಕ್ತಿಯಿಂದ, ಸ್ವಂತ ಸಾಮರ್ಥ್ಯದಿಂದಾಗಿ ಏನನ್ನೂ ಮಾಡ್ತಾ ಇಲ್ಲ ಅಂತ ಯಾರು ತಿಳ್ಕೊಳ್ತಾನೋ ಅವನೇ ತತ್ವಜ್ಞಾನಿ. ಪ್ರಲಪನ್, ಪ್ರಕೃಷ್ಟವಾದ ಮಾತನ್ನ ಆಡುವಂತ ಸಂದರ್ಭ, ಉತ್ತಮವಾದ ಮಾತುಗಳನ್ನ ಆಡುವ ಸಂದರ್ಭದಲ್ಲಿ, ದೇವರ ಸ್ತೋತ್ರಾದಿಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ವಿಸರ್ಜನ್, ದೇಹದ ಧಾತುಗಳನ್ನ ಅಥವಾ ದೇಹದ ಕಶ್ಮಲಗಳನ್ನ, ಎರಡೂ ಆಗತ್ತೆ. ದೇಹದ ಧಾತುಗಳನ್ನ ನಾವು ನಮ್ಮ ದೇಹದಿಂದ ಹೊರ ಹಾಕ್ತಕ್ಕಂಥ ಸಂದರ್ಭ, ದೇಹದ ಕಶ್ಮಲಗಳನ್ನು ಹೊರ ಹಾಕ್ತಕ್ಕಂಥ ಸಂದರ್ಭ. ಗೃಹನ್ನ, ದೇಹದ ಒಳಗೆ ಮತ್ತೊಂದು ಧಾತುವನ್ನ ಸ್ವೀಕಾರ ಮಾಡುವಂತ ಸಂದರ್ಭ, ಅಥವಾ ಯಾವುದೇ ರೀತಿಯಾದಂತಹ ಆಹಾರ, ವಿಚಾರ ಇವುಗಳನ್ನ ನಮ್ಮ ಒಳಗೆ, ನಮ್ಮ ಮನಸ್ಸಿನಲ್ಲಿ, ನಮ್ಮ ದೇಹಕ್ಕೆ ಸ್ವೀಕಾರ ಮಾಡತಕ್ಕಂಥ ಸಂದರ್ಭದಲ್ಲಿ. ಉನ್ಮಿಷನ್, ಕಣ್ಣನ್ನ ತೆಗೆಯುವಂತ ಸಂದರ್ಭದಲ್ಲಿ. ಅಪಿ, ಮತ್ತು ನಿಮಿಷನ್, ಕಣ್ಣನ್ನ ಮುಚ್ಚುವಂತ ಸಂದರ್ಭದಲ್ಲಿ. ಇಂದ್ರಿಯಾಣಿ, ನಮ್ಮ ಎಲ್ಲಾ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಮನಸ್ಸು, ಇಂದ್ರಿಯಾರ್ಥೇಶು, ಆಯಾಯ ಇಂದ್ರಿಯಗಳಿಗೆ ಸಂಬಂಧಪಟ್ಟಂತ ವಿಷಯಗಳಲ್ಲಿ ದೇವರ ಪ್ರೇರಣೆಯಿಂದಾಗಿ ವರ್ತಂತೆ. ದೇವರ ಪ್ರೇರೇಪಣೆಯಿಂದ ಸೇರಿಸ್ಕೊಳ್ಬೇಕು. ಇಂದ್ರಿಯಗಳು ಇಂದ್ರಿಯಾರ್ಥಗಳಲ್ಲಿ ವರ್ತಂತೆ ಅಂದ್ರೆ ಪ್ರವೃತ್ತಿಸುತ್ತವೆ. ಕಣ್ಣು ಬಣ್ಣದ ಕಡೆಗೆ ಹೋಗುತ್ತೆ, ನೀರು ತಗ್ಗಿದ್ದ ಕಡೆಗೆ ಹೊರದು ಹೋಗುವಂತೆ, ಕಣ್ಣು ಬಣ್ಣ ಇದ್ದಲ್ಲೇ ಹೋಗುತ್ತೆ, ಕಿವಿ ಶಬ್ದ ಇದ್ದಲ್ಲಿ ಹೋಗುತ್ತೆ, ನಾಲಿಗೆ ರುಚಿ ಇದ್ದಲ್ಲಿ ಹೋಗುತ್ತೆ. ಹಾಗೆ ದೇವರ ಪ್ರೇರೇಪಣೆಯಿಂದಾಗಿ ಬರ್ತಂತೆ ಆಯಾಯ ಇಂದ್ರಿಯಗಳು ಆಯಾಯ ವಿಷಯಗಳಲ್ಲಿ ಇದೆ ಎಂಬುದಾಗಿ ಪ್ರವರ್ತಿಸುತ್ತವೆ ಎಂದು. ಧಾರಯನ್, ಅದು ಗಟ್ಟಿ ನಿರ್ಧಾರ, ಧಾರಣೆ ಆಗ್ಬೇಕು. ಅಂದ್ರೆ ನಮಗೆ ತೀರ್ಮಾನ ಆಗ್ಬೇಕು. ಸುಮ್ಮನೆ ಏನೋ ಯಾರೋ ಹೇಳಿದ್ರು ಅಂತ ಅದು ಅಲ್ಲ, ಅದನ್ನ ನಾವು ಅಂದುಕೊಳ್ಬೇಕು, ನಮ್ಗೆ ಅನುಸಂಧಾನ ಬರಬೇಕು. ದೇವರಿಂದ ಏನೂ ಇಲ್ಲ, ತೇನವಿನ ತೃಣಮಗನ ಚಲತಿ, ಈ ಭಾವನೆ ಯಾರಿಗೆ ಬರುತ್ತೋ ಅವನು ಧಾರೆಯನ್ನು, ಈ ನಿರ್ಧಾರವನ್ನು ಯಾರು ಮಾಡಿಕೊಳ್ಳುತ್ತಾನೋ ಯುಕ್ತ, ಅವನು ಯೋಗಯುಕ್ತನಾದಂತ ವ್ಯಕ್ತಿ. ತತ್ವವಿತ್, ಅವನು ತತ್ವಜ್ಞಾನಿ. ಕಿಂಚಿತ್, ಏನನ್ನು ನೈವ ಕರೋಮಿ, ಮಾಡುವುದೇ ಇಲ್ಲ. ಇತಿ ಮನ್ಯೇತ, ಹೀಗೆ ಯಾರು ತಿಳಿಯುತ್ತಾನೋ ಅವನೇ ತತ್ವವಿತ್ ಅಂತ ಅರ್ಥ. ಹೀಗೆ ತಿಳಿದವನೇ ನನ್ನಿಂದ ಏನೂ ಆಗ್ತಾ ಇಲ್ಲ, ಎಲ್ಲವೂ ಕೂಡ ದೇವರ ಪ್ರೇರೇಪಣೆಯಿಂದಲೇ ಆಗ್ತಾ ಇದೆ ಅಂತ ಯಾರು ತಿಳ್ಕೊಳ್ತಾನೋ ಅವನು ತತ್ವಜ್ಞಾನಿ. ಪ್ರಲಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣೀಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್. ಶ್ರೀಕೃಷ್ಣಾರ್ಪಣ.